ಈ ಟೂರ್ನಮೆಂಟ್ NRG ಟ್ರೋಫಿ ಟೂರ್ನಮೆಂಟ್ನ ಯಶಸ್ವಿ ಮಾಡಿದಂಥ ಎಲ್ಲ ನನ್ನ ತಮ್ಮಂದಿರಿಗೆ, ಕಮಿಟಿಯ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕ ಭಾಳ ಅದ್ಭುತವಾಗಿ ಈ ಟೂರ್ನಮೆಂಟ್ನ ಯಶಸ್ವಿ ಮಾಡಿದಿರಿ. ಎಲ್ಲ ಕಡೆಯೂ ಭಾಳ ಹುಡುಗರು ಭಾಳ ಖುಷಿಯಿಂದ ಆಡ್ತಿದ್ದಾರೆ. ಎಲ್ಲ ಬಂದಂಥ ತಂಡದ ಎಲ್ಲ 360 ತಂಡಗಳಿಗೂ ನಾನು 360 ತಂಡದ ಆಟಗಾರರು ಹೃದಯಪೂರ್ವಕ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲರೂ ಬಂದು ಆಡಿ ಈ ಟೂರ್ನಮೆಂಟನ್ನು ಯಶಸ್ವಿ ಮಾಡಿಸಿದ್ರಿ. ಈಗ ಭಾಳ ಪ್ರಮುಖ ಘಟ್ಟ ಇದೆ. ಏನಪ್ಪ ಅಂತಂದರೆ ಕ್ವಾರ್ಟರ್ ಫೈನಲ್ಸಿಗೆ 8 ಟೀಮ್ಗಳು ಎಂಟ್ರಿ ಆಗಿದೆ. 7ನೇ ತಾರೀಕು ಈ ಎಲ್ಲ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಕ್ವಾರ್ಟರ್ ಫೈನಲ್ಸು, ಸೆಮಿಫೈನಲ್ಸು, ಫೈನಲ್ಸು 7ನೇ ತಾರೀಕಿಂದ ಪ್ರಾರಂಭ ಆಗ್ತವೆ. ಇವೆಲ್ಲ ಮ್ಯಾಚ್ಗಳನ್ನು ಫ್ಲಡ್ ಲೈಟ್ಸೇ ಆಡಿಸ್ತೀವಿ. ಅಂತಂದರೆ ಸಾಯಂಕಾಲ ಮೊದಲು ಬೆಳಕಿನ ಪಂದ್ಯ ನಡೀತದೆ. ಇದು ಸುರ್ಪುರ್ ಇತಿಹಾಸದಲ್ಲೇ ಮೊದಲನೇ ಬಾರಿ ನಡೀತಿದೆ. ಮೊದಲ ಫೈನಲ್ಸ್ ಅಷ್ಟೇ ಆಡೋವಂತ ಎಲ್ಲರೂ ಯೋಚನೆ ಮಾಡಿದ್ವಿ. ಈ ಫೈನಲ್ಸ್ ಅಷ್ಟೇ ಅಲ್ಲ, ಕ್ವಾರ್ಟರ್ ಫೈನಲ್ಸು, ಸೆಮಿಫೈನಲ್ಸು, ಫೈನಲ್ಸು ಮತ್ತು ಥರ್ಡ್ ಪ್ರೈಜ್ಗೋಸ್ಕರ ಎಲ್ಲವನ್ನು ಸುರ್ಪುರದಲ್ಲೇ 7, 8, 9, 10ನೇ ತಾರೀಕು ಸಂಡೇ ಆಯ್ತವಾರ ಫೈನಲ್ಸ್ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ಸುರ್ಪುರ ತಾಲೂಕಿನ ಸುತ್ತಮುತ್ತ ಎಲ್ಲ ಕ್ರೀಡಾ ಪ್ರೇಮಿಗಳು ಬಂದು ಈ ಟೂರ್ನಮೆಂಟ್ನ ಯಶಸ್ವಿ ಮಾಡ್ಬೇಕಂತ ಎಲ್ಲರ ತನಕ ಕೈಗೊಳ್ತೀನಿ. ಆಲ್ರೆಡಿ ಎಲ್ಲರೆದುರಿಗೆ ಲಾಟ್ ಮಾಡಲಾಯಿತು. ಯಾವ್ಯಾವ ಫೈನಲ್ಸ್, ಸೆಮಿಫೈನಲ್, ಕ್ವಾರ್ಟರ್ ಫೈನಲ್ಸು ಯಾವ್ಯಾವ ತಂಡ ಬರುತ್ತೆ ಅಂತೇಳಿ. ಮೊದಲನೇದು ಅಂದರೆ 7ನೇ ತಾರೀಕು ಸಾಯಂಕಾಲ 6:30, ಸಾಯಂಕಾಲ 7ನೇ ಸಾಯಂಕಾಲ 6:30 ಎ ಗ್ರೂಪಿನ ಪಂದ್ಯಗಳು. ಜ್ಞಾನಯ್ಯ ತಾತ ಲಿಂಗದಳ್ಳಿ ವರ್ಸಸ್ RTJ ಕೊಡೇಕಲ್, ಇದು 6:30 ಈ ಪಂದ್ಯ ಪ್ರಾರಂಭವಾಗ್ತದೆ. ಫಸ್ಟು ಇದು ಕ್ವಾರ್ಟರ್ ಫೈನಲ್ ಫಸ್ಟ್ ಮ್ಯಾಚ್ ಇರುತ್ತೆ 7ನೇ ತಾರೀಕು. ಅದರ ಜೊತೆಗೆ ದೇವು ಸರ್ MST ನಾರಾಯಣಪುರ್ ವರ್ಸಸ್ ದೋಬಿ ಮೊಲ್ಲ A ಟೀಮ್, ವಾರ್ಡ್ ನಂಬರ್ 6 ಸುರ್ಪುರ್ದು. ಇವು B ಗ್ರೂಪ್ನಲ್ಲಿ ಇದು ಫಸ್ಟ್ ಮ್ಯಾಚ್ ಇರ್ತದೆ. ಅದು ಸಾಯಂಕಾಲ 8:30 ರಾತ್ರಿ 8:30 ಇರ್ತದೆ. ಇದು 7ನೇ ತಾರೀಕು ಈ ಮ್ಯಾಚ್. 2 ಮ್ಯಾಚು ಫಸ್ಟ್ ದಿನ 7ನೇ ತಾರೀಕು. 8ನೇ ತಾರೀಕು 6:30 ಫಸ್ಟ್ ಮ್ಯಾಚ್ MCC ಅಮ್ಮಾಪುರ್ ವರ್ಸಸ್ AMCC ತಿಮ್ಮಾಪುರ್. ಅಮ್ಮಾಪುರ ತಿಮ್ಮಾಪುರ 2 ಮ್ಯಾಚು 8ನೇ ತಾರೀಕು ಬೆಳಗ್ಗೆ ಸಾಯಂಕಾಲ 6:30 ಇರ್ತದೆ ಬ್ಲಡ್ ಬೆಟ್ಟಲ್ಲಿ. ಅದ್ರ ಜೊತೆಗೆ ಅವತ್ತೇ ಲಾಸ್ಟು ಕ್ವಾರ್ಟರ್ ಫೈನಲ್ ಮ್ಯಾಚು BCC ಶೂಗೂರ್ ವರ್ಸಸ್ CSK ಬಾಯ್ಸ್ ಗುಡ್ಲಿಗೆರ ಮ್ಯಾಚು 8ನೇ ತಾರೀಕು 8:30 ಇರ್ತದೆ. ಇದರಲ್ಲಿ ಯಾವ್ಯಾವ ಗೆದ್ದು ಬರ್ತವೆ, A ಟೀಮಲ್ಲಿ ಯಾವ ಗೆದ್ದು ಬರ್ತವೆ, ಆ ಗೆದ್ದಂಥ ಟೀಮ್ಗಳು ಸೆಮಿಫೈನಲ್ಸು 9ನೇ ತಾರೀಕು 6:30 ಒಂದು ಇರ್ತದೆ. A ಟೀಮದು 6:30 ಇರ್ತದೆ, B ಟೀಮದು 8:30 ಇರ್ತದೆ. ಯಾವ A ಟೀಮ್ನೇ ಬರ್ತಾವೆ ಅದು. ಮತ್ತು ಅದರಲ್ಲಿ ಯಾವ ಗೆದ್ದಿರ್ತಾವ ಮತ್ತು ರನ್ನರ್ ಅಂದರೆ ಥರ್ಡ್ ಪ್ರೈಜಿಗೆ ಆಡಿಸೋದು ಅದು 4 ಗಂಟೆಗೆ ಆಡಿಸ್ತೀವಿ. 3 ಅಥವಾ 4 ಗಂಟೆಗೆ ಸುರ್ಪುರದಲ್ಲಿ 10ನೇ ತಾರೀಕು 3 ಅಥವಾ 4 ಗಂಟೆಗೆ ಆಡಿಸಿ. ಯಾಕಂದ್ರೆ ಫೈನಲ್ ಮ್ಯಾಚು 6:30 ಪ್ರಾರಂಭ ಮಾಡಮ್ಮಂತಂದು. ಯಾಕಂದ್ರೆ ಮತ್ತು ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇವು ಲೇಟ್ ಆಗ್ತಾವೆ. ಆ ರೀತಿಯಿಂದ ಅವತ್ತೇ ಮಾಡಮ್ಮಂತಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ಕಾತರದಿಂದ ಎಲ್ಲರೂ ಕ್ವಾರ್ಟರ್ ಫೈನಲ್ಗೆ ಕೊಡ್ತಿದ್ರಿ. ಆ ಎಲ್ಲ ತಂಡಗಳು ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯಾವ ಚೆನ್ನಾಗಿ ಆಡ್ತಾರೆ ಟೀಮ್ ಗೆಲ್ಲಿ, ಯಾವ ಗೆದ್ದರು ನಮ್ಮ ಹುಡುಗರು ಗೆದ್ದಿರ್ತೀರಿ, ಅದೇ ಖುಷಿ ಇರ್ತದೆ. ಅದಕ್ಕಿಂತ ಇನ್ನೊಂದೇನಪ್ಪ ಅಂದರೆ ಯಾವ ಗೆದ್ದಿರ್ತಾವೆ ತಂಡ, ಯಾವ ಟೀಮು ಗೆದ್ದಿರ್ತದೆ, ಈ ಗೆದ್ದು ಕೂಡ ಸೆಲೆಬ್ರಿಟಿ ಕೂಡ ಆಡ್ಸೋದಂತ ತೀರ್ಮಾನ ಮಾಡಿದ್ವಿ. ಅದು ಇನ್ನೂ ಎಲ್ಲಿ ಅಂತ ಫೈನಲ್ ಮಾಡಿಲ್ಲ. ಭಾಳ ಜನ ಇಲ್ಲೇ ಸುರ್ಪುರದಾಗ ಆಡಿಸ್ಬಿಡಂಬಂದರು. ಸುರ್ಪುರ್ಗಿಂತ ಅದು ಹೈದ್ರಾಬಾದರಾಗಲಿ ಇಲ್ಲ ಬೆಂಗಳೂರಾಗಲಿ ಅಂತಲ್ಲಿ ಆಡ್ಸೋಂಬಂತ ತೀರ್ಮಾನ ಮಾಡಿದ್ವಿ. ಅದು ನಾನು ದೊಡ್ಡವ್ರ ಜೊತೆ ಮಾತಾಡಕತ್ತೀನಿ. ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಆ ಟೂರ್ನಮೆಂಟ್ನ ಅಂದ್ರೆ ಆ ಫೈನಲಿಗೆ ಗೆದ್ದಂಥ ಟೀಮು ಹೊಸ ಸೆಲೆಬ್ರಿಟಿ ಟೀಮ್ನ ಅವಾಗ ಅನೌನ್ಸ್ ಮಾಡೋಂಥ ಒಂದು ಕೆಲಸ ಮಾಡ್ತೀನಿ. ಇದನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸೋಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ಥರ ಈ ಟೂರ್ನಮೆಂಟ್ ಲೈವ್ ಇರ್ತದೆ. ನೀವೇನು IPL, KPL ನೋಡ್ತೀರ, ಆ ಥರ ಇದೆಲ್ಲ ಲೈವ್ ಇರ್ತದೆ. ಈ ಲೈವ್ ಟೂರ್ನಮೆಂಟ್ನ ಎಂಜಾಯ್ ಮಾಡಬೇಕು. ಮತ್ತು NRG ಯೂಟ್ಯೂಬ್ ಚಾನಲ್ನಲ್ಲಿ ಈ ಲೈವ್ ಬರ್ತಾರೆ. ಮತ್ತು NRG ಟ್ರೋಫಿ ಈ ಇನ್ಸ್ಟಾಗ್ರಾಮಲ್ಲೂ ಲೈವ್ ಬರೋಂಥದ್ದು ಕೆಲಸ ಮಾಡೋದು. ಮತ್ತು ರಾಜಗೌಡ FC ಅಂತೇಳಿ ಇದು ಮಾಡಿ ಅದ್ರಾಗ ಫೇಸ್ಬುಕ್ನಾಗ ಲೈವ್ ಅಂದರೆ 3 ಕಡೆನೂ ಬರ್ತದೆ ಲೈವ್. ಮತ್ತು ಇನ್ನೊಂದು ಏನೋ ಪ್ರಯತ್ನ ಮಾಡಕತ್ತೀನಿ. ಅದಾದಮೇಲೆ ಅದನ್ನು ನಿಮ್ಗೆ ಹೇಳೋಂಥ ಕೆಲಸ ಮಾಡ್ತೇನೆ. ಎಲ್ಲವೂ ಲೈವ್ನೂ ಬರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟೂರ್ನಮೆಂಟನ್ನು
ಬಂದು ನೋಡಿ ಈ ಟೂರ್ನಮೆಂಟಿಗೆ ನಮ್ಮ ಹುಡುಗರಿಗೆ ಹಾರೈಸಿ ಆಶೀರ್ವದಿಸ್ಬೇಕಂತ ಎಲ್ಲರ ಹತ್ರ ಮನವಿ ಮಾಡ್ತೀವಿ.